ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ. ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಊಬರ್, ಓಲಾ ಹಾಗೂ ರ್ಯಾಪಿಡೋ, ಟ್ಯಾಕ್ಸಿ ಹೀಗೆ ಇನ್ನಿತರ ವಾಹನಗಳ ಮೇಲೆ ಅವಲಂಬನೆಯಾಗಿರ್ತೀವಿ. ಆದರೆ ಈಗ ಊಬರ್ ಕಂಪನಿಯು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಅನ್ನೋ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಹೌದು, ಊಬರ್ ಕಂಪನಿಯು ಬೆಂಗಳೂರಿನ ಜನರ ಓಡಾಟಕ್ಕಾಗಿ ಟ್ಯಾಕ್ಸಿ ಬದಲಾಗಿ ಟೈಟಾನಿಕ್ ಹಡಗಿನ ವ್ಯವಸ್ಥೆ ಇದೆ ಅನ್ನೋ ಬಗ್ಗೆ ತಿಳಿಸಿದ್ದು, ಈ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಳೆ ಅಬ್ಬರದಿಂದ ಬೆಂಗಳೂರಿನ ಒಂದಷ್ಟು ಏರಿಯಾಗಳು ಫಾಲ್ಸ್ ಆಗಿ ಬದಲಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಈ ಬೆಂಗಳೂರಿನ ರಸ್ತೆಗಳ ತುಂಬೆಲ್ಲ ನೀರೇ ನೀರು. ಹೀಗಾಗಿ ವಾಹನ ಸವಾರರಂತೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಊಬರ್ ಕಂಪನಿಯು ಬೆಂಗಳೂರಿಗೆ ಟೈಟಾನಿಕ್ ಬೋಟ್ನ ವ್ಯವಸ್ಥೆ ಇದೆ ಎನ್ನುವ ಬಗ್ಗೆ ಪೋಸ್ಟ್ ಒಂದನ್ನ ಮಾಡಿಕೊಂಡಿದೆ. ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ಊಬರ್ ಇಂಡಿಯಾ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಟೈಟಾನಿಕ್ ಬೋಟ್ನ ವ್ಯವಸ್ಥೆ ಇರುವ ಫೋಟೋ ಒಂದನ್ನ ಶೇರ್ ಮಾಡಿಕೊಳ್ಳಲಾಗಿದೆ. ಈ ಫೋಟೋದಲ್ಲಿ ಬೆಂಗಳೂರಿಗೆ ಟ್ಯಾಕ್ಸಿ ಬದಲಾಗಿ ಟೈಟಾನಿಕ್ ಬೋಟ್ನ ವ್ಯವಸ್ಥೆ ಇದೆ ಎಂದು ಉಲ್ಲೇಖಿತವಾಗಿದೆ. ಅದಲ್ಲದೆ 1 ನಿಮಿಷದಲ್ಲಿ ಕೇವಲ 149 ರೂಪಾಯಿಯಲ್ಲಿ ಈ ಟೈಟಾನಿಕ್ ಸೇವೆಯು ಸಿಗಲಿದೆ ಎಂದಿರುವುದನ್ನ ನೀವಿಲ್ಲಿ ಗಮನಿಸಬಹುದು. ಈ ಪೋಸ್ಟ್ ಮೂಲಕ ಊಬರ್ ಕಂಪನಿಯು ಬೆಂಗಳೂರಿನಲ್ಲಿರುವ ಪ್ರಸ್ತುತ ಸ್ಥಿತಿಯನ್ನ ಆಡಿಕೊಂಡು ನಕ್ಕಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಈ ಪೋಸ್ಟ್ ನೋಡಿದ ನಮ್ಮ ಜನನು ನಾನಾ ರೀತಿಯಲ್ಲಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ನಾವು ರೆಡಿ, ಇದು ಒಳ್ಳೆಯ ಪ್ರಯತ್ನ ಎಂದು ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ರು ಊಬರ್ ಕಂಪನಿಯ ಹೊಸ ಸೇವೆಯಾದ ಈ ಟೈಟಾನಿಕ್ ನಲ್ಲಿ ಹೋಗಬೇಡಿ ಅಂತ ಹೇಳಿದ್ರೆ ಈ ಟೈಟಾನಿಕ್ ನೊಂದಿಗೆ ನೀರಿನಲ್ಲಿ ನೀವು ಮುಳುಗಿ ಹೋಗುವಿರಿ ಎಂದು ಕಮೆಂಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.